ಹೀಗೆ ಯಾವುದೋ ಒಂದು ರೂಪದಲ್ಲಿ ಸಂವಿಧಾನದ ಚೌಕಟ್ಟಿನ ಒಳಗಡೆನೇ ಸಂವಿಧಾನವನ್ನು ವಿರೋಧಿಸುವಂಥ ಒಂದು ಸರ್ಕಾರ ಬರೋದಕ್ಕೆ ಸಾಧ್ಯತೆ ಇದೆ. ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ಆಗ ಬಿ ಜೆ ಪಿಯವರು ಉತ್ತರ ಭಾರತದಲ್ಲಿ ಮೆಜಾರಿಟಿಯನ್ನು ತೊಗೊಂಡ್ರೆ ಸಾಕು, ಅಬ್ಸಲ್ಯೂಟ್ ಮೆಜಾರಿಟಿ ಸಂಸತ್ತಲ್ಲಿ ಬರುತ್ತೆ. ಏಕೆಂದರೆ ಅವರಿಗೆ ನಿಜವಾಗ್ಲೂ ತೊಡಕು ಉಂಟು ಮಾಡ್ತಾ ಇರೋದು ದಕ್ಷಿಣ ರಾಜ್ಯಗಳೇ. ಈಗಾಗಲೇ ಮೋದಿಯವರ ಸರ್ಕಾರದಲ್ಲಿ ಕಟ್ಟಿರುವಂಥ ಹೊಸ ಸಂಸತ್ತಲ್ಲಿ 800ಕ್ಕಿಂತ ಹೆಚ್ಚು ಸೀಟ್ ಈಗಾಗಲೇ ತಯಾರು ಮಾಡಿ ಕಟ್ಟಡ ರೆಡಿ ಆಗೋಗಿದೆ. ಯೋಗೇಂದ್ರ ಯಾದವ್ ಅವರೆಲ್ಲ ಬಣ್ಣಿಸೋ ಹಾಗೆ ಪ್ರಜಾಪ್ರಭುತ್ವದಲ್ಲಿ ಇಲ್ಲಿವರೆಗೆ ನಾವು ಸರ್ಕಾರಗಳನ್ನು ಆಯ್ಕೆ ಮಾಡ್ತಾ ಇದ್ವಿ ಅಂತ ಅಂದ್ಕೊಂಡಿದ್ವಿ. ಈಗ ಎಲ್ಲ ತಿರ್ಗಾ ಮುರುಗ ಆಗಿ ಸರ್ಕಾರಗಳೇ ಮತದಾರರನ್ನು ಆಯ್ಕೆ ಮಾಡೋ ಸ್ಥಿತಿಗೆ ಬಂದಿದ್ದೀವಿ. ಈ SIR ನಡೆದಿದೆಯೋ ಅದೆಲ್ಲ ಒಟ್ಟು ಸೇರಿಸಿದ್ರೆ 4 ಕೋಟಿ ಭಾರತೀಯರು ಈ ಪಟ್ಟಿಯಿಂದ ಹೊರಗಡೆ ಇದ್ದಾರೆ. ಅದರ ಅರ್ಥ ಏನು ಅಂದರೆ ಅವರು ಯಾರೂ ಮತದಾರರಲ್ಲ. ಅದು ಕೇವಲ ಭಯ ಹುಟ್ಟಿಸೋದಕ್ಕೆ ಕೊಡ್ತಾ ಇದ್ದಾರೋ ಅಥವಾ ನಿಜವಾಗ್ಲೂ ಪೌರತ್ವಕ್ಕೆ ಧಕ್ಕೆ ಬರುತ್ತಾ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ಅದ್ರ ಬಗ್ಗೆ ಧಕ್ಕೆ ಬರೋದಾದರೆ ಬಲ್ಲವರ ಅಂದಾಜಿನ ಪ್ರಕಾರ ಈಗ ಎಲ್ಲಿ 12, 13 ಅಥವಾ 15 ಕಡೆ ಅಂದರೆ ಇಡೀ ಇಂಡಿಯಾದಲ್ಲಿ ನಡೆದ್ರೆ ಆ ಸಂಖ್ಯೆ 8 ಕೋಟಿ ದಾಟ್ಬೋದು ಅಂತ ಒಂದು ಅಂದಾಜನ್ನು ಮಾಡಿದ್ದಾರೆ. ನಾವೇನು ಮಾಡೋಕ್ಕಾಗದೇ ಇರುವಂಥ ಸ್ಥಿತಿನಲ್ಲಿ ಇದ್ದೀವಿ. ಹಾಗಾಗಿ ಕರ್ನಾಟಕದಲ್ಲಿ ಬರ್ತಾ ಇರುವಂಥ SIRಗೆ ವಿಶೇಷವಾದ ಒಂದು ಪ್ರಯೋಜನ ಇದೆ. ಅವರಿಗೆ ಇಂಗ್ಲೀಷ್ ಕಾದಂಬರಿಕಾರ ಒಂದು ಕಾದಂಬರಿಯನ್ನು ಪ್ರಾರಂಭ ಮಾಡೋದು ಹೆಂಗೆ ಅಂದರೆ, ವಿ ಲಿವ್ ಎಸೆನ್ಷಿಯಲಿ ಇನ್ ಎ ಟ್ರಾಜಿಕ್ ಏಜ್ ಬಟ್ ವಿ ರೆಫ್ಯೂಸ್ ಟು ಟೇಕ್ ಇಟ್ ಟ್ರಾಜಿಕಲಿ ಅಂತ ಒಂದು ಶುರು ಮಾಡ್ತಾನೆ. ಅಂದರೆ ನಾವು ಇವತ್ತು ಇರೋದೇ ಒಂದು ದುರಂತಮಯವಾದ ಪ್ರಪಂಚದಲ್ಲಿ, ಕಾಲಘಟ್ಟದಲ್ಲಿ. ಅದಕ್ಕಿಂತ ಹೆಚ್ಚು ದುರಂತ ಅಂದರೆ ಅದನ್ನು ಒಂದು ದುರಂತ ಅಂತ ನಾವು ಒಪ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ ಅಂತ. ಈ SIR ಆ ಥರ ಒಂದು ವಿದ್ಯಮಾನ ನಮ್ಮ ಮುಂದೆ ಬಂದಿದೆ. 2019, 18, 19 ಆಸುಪಾಸಿನಲ್ಲಿ NRC ಬಂತು. ಅದ್ರ ಬಗ್ಗೆ ದೊಡ್ಡ ಪ್ರತಿಭಟನೆ ಇಲ್ಲೂ ನಡೀತು. ನನಗೆ ಹೇಳ್ದಂಗೆ ಡೆಲ್ಲಿನಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ನಡೀತು. ಎಷ್ಟು ದೊಡ್ಡ ಪ್ರತಿರೋಧವನ್ನು ಒಡ್ತಂದರೆ ಸರ್ಕಾರ ಜೊತೆಗೆ ಕೊರೋನಾನು ಬಂದಿದ್ದರಿಂದ ಆಗ ಜೊತೆ ಸಮಾರಂಭಗಳನ್ನ ಪ್ರತಿಭಟನೆಯನ್ನು ಮಾಡೋಕ್ಕೆ ಅವಕಾಶ ಇಲ್ಲದೇ ಇದ್ದಿದ್ದರಿಂದ ಅದು ನಿಧಾನಕ್ಕೆ ತಣ್ಣಗಾಯಿತು. ಈಗ ಆ ನ್ಯಾಷನಲ್ ರಿಜಿಸ್ಟ್ರಿ ಏನು ಅವ್ರು ಮಾಡೋಕ್ಕೆ ಹೊರಟಿದ್ರು ಅದೇ ಕಾರ್ಯಕ್ರಮವನ್ನು ಹಿಂಬಾಗ್ಲಿಂದ ತರುವಂಥ ಪ್ರಯತ್ನನೇ SIR. ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ 65 ಲಕ್ಷ ಜನರನ್ನ ಹೊರಗಡೆ ಇಟ್ಟಿದ್ದಾರೆ. ಅಸ್ಸಾಂನಲ್ಲೂ ಹೆಚ್ಚು ಕಡಿಮೆ ಅಷ್ಟಿದೆ. ಬಲ್ಲವರ ಅಂದಾಜಿನ ಪ್ರಕಾರ ಈಗ ಎಲ್ಲಿ 12, 13 ಅಥವಾ 15 ಕಡೆ ಈ SIR ನಡೆದಿದೆಯೋ ಅದೆಲ್ಲ ಒಟ್ಟು ಸೇರಿಸಿದ್ರೆ 4 ಕೋಟಿ ಭಾರತೀಯರು ಈ ಪಟ್ಟಿಯಿಂದ ಹೊರಗಡೆ ಇದ್ದಾರೆ. ಅದರ ಅರ್ಥ ಏನು ಅಂದರೆ ಅವರು ಯಾರೂ ಮತದಾರರಲ್ಲ, ಮತವನ್ನು ಹಾಕುವ ಯೋಗ್ಯತೆಯನ್ನು ಪಡ್ಕೊಂಡವರಲ್ಲ. ನಮ್ಮ ಕೈನಲ್ಲಿ ನಮ್ಮ ಹತ್ರ ವೋಟಿಂಗ್ ರೈಟ್ ಇರುವಂಥ ಚೀಟಿನೇ ಇಲ್ಲ ಅನ್ನೋದಾದರೆ ನಮ್ಮ ಪೌರತ್ವಕ್ಕೆ ಏನಾಗುತ್ತೆ ಅನ್ನುವ ಒಂದು ಮೊದಲನೇ ಪ್ರಶ್ನೆ ಇದೆ. ಅಂದರೆ ಇಡೀ ಇಂಡಿಯಾದಲ್ಲಿ ನಡೆದ್ರೆ ಆ ಸಂಖ್ಯೆ 8 ಕೋಟಿ ದಾಟ್ಬೋದು ಅಂತ ಒಂದು ಅಂದಾಜನ್ನು ಮಾಡಿದ್ದಾರೆ. ಅಂದರೆ ಇಡೀ ರಾಷ್ಟ್ರದಲ್ಲಿ 8 ಕೋಟಿ ಜನ ತಮ್ಮ ಮತದಾರರ ಹಕ್ಕನ್ನು ಪರ್ಮನೆಂಟಾಗಿ ಅಲ್ಲದೆ ಹೋದರೂ ಮುಂದಿನ ಎಲೆಕ್ಷನ್ ಎಷ್ಟೊತ್ತಿಗೆ ಕಳ್ಕೊಳ್ತಾರೆ. ಅವರ ಗತಿ ಏನು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ವ್ಯಾಖ್ಯಾನ ಮಾಡಿಲ್ಲ, ಸರ್ಕಾರ ಅದರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ನೂತನವಾಗಿ ಅಧಿಕಾರ ತಗೊಂಡಿರೋ ಅಧಿಕಾರಿ BJPಯ ಮೊದಲನೆಯ ಚೀಫ್ ಮಿನಿಸ್ಟರ್ ಯಾರ್ಯಾರು ಇವಾಗ ಮತದ ಪಟ್ಟಿಯಿಂದ ಹೊರಗಡೆ ಇದ್ದಾರೋ ಅವ್ರನ್ನೆಲ್ಲ ನಾವು ಮತ್ತೆ ಸ್ಕ್ರೂಟಿನಿ ಮಾಡ್ತೀವಿ, ಅವ್ರ ಮೇಲೆ ಒಂದು ಕಣ್ಣಿಡ್ತೀವಿ ಇತ್ಯಾದಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದು ಕೇವಲ ಭಯ ಹುಟ್ಟಿಸೋದಕ್ಕೆ ಕೊಡ್ತಾ ಇದ್ದಾರೋ ಅಥವಾ ನಿಜವಾಗ್ಲೂ ಪೌರತ್ವಕ್ಕೆ ಧಕ್ಕೆ ಬರುತ್ತಾ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ಅದ್ರ ಬಗ್ಗೆ ಧಕ್ಕೆ ಬರೋದಾದರೆ ನಾವೇನು ಮಾಡೋಕ್ಕಾಗದೇ ಇರುವಂಥ ಸ್ಥಿತಿನಲ್ಲಿ ಇದ್ದೀವಿ. ಅಂದರೆ ಈ ದೇಶದಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರುವಂಥ ಸುತ್ತಮುತ್ತಲಿನ ಜನಗಳಿಗೆ ಗೊತ್ತಿರೋಂಥ ಒಬ್ಬ ವ್ಯಕ್ತಿ ತಾನು ಈ ದೇಶದ ಮತದಾರ ಅಂತ ಪ್ರೂವ್ ಮಾಡ್ಕೊಳ್ಳೋಂಥ ಒಂದು ಜವಾಬ್ದಾರಿಯನ್ನು ತಾನೇ ಹೊರಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಈ ಕೆಲಸ ಮಾಡಬೇಕಾದದ್ದು, ಇದರ ಜವಾಬ್ದಾರಿ ಹೊರಬೇಕಾಗಿದ್ದು ಸರ್ಕಾರಗಳು. ನೀವು ಈ ದೇಶದ ಮತದಾರರು ಅಂತ ಗುರುತಿಸಬೇಕಾಗಿದ್ದು ಅವರ ಕರ್ತವ್ಯ. ಆದರೆ ಇವಾಗ ಆ ಕರ್ತವ್ಯವನ್ನು ಜನಗಳ ಮೇಲೇ ಹೊರಿಸ್ಬಿಟ್ಟಿದ್ದಾರೆ. ನಾವೇ ಪ್ರೂವ್ ಮಾಡ್ಕೋಬೇಕು ನಾನು ಯಾರು ಅಂತ. ಯೋಗೇಂದ್ರ ಯಾದವ್ ಅವರೆಲ್ಲ ಬಣ್ಣಿಸೋ ಹಾಗೆ ಪ್ರಜಾಪ್ರಭುತ್ವದಲ್ಲಿ ಇಲ್ಲಿವರೆಗೆ ನಾವು ಸರ್ಕಾರಗಳನ್ನು ಆಯ್ಕೆ ಮಾಡ್ತಾ ಇದ್ವಿ ಅಂತ ಅಂದ್ಕೊಂಡಿದ್ವಿ. ಈಗ ಎಲ್ಲ ತಿರ್ಗಾ ಮುರುಗ ಆಗಿ ಸರ್ಕಾರಗಳೇ ಮತದಾರರನ್ನು ಆಯ್ಕೆ ಮಾಡೋ ಸ್ಥಿತಿಗೆ ಬಂದಿದ್ದೀವಿ. ಪರಕಾಲ ಪ್ರಭಾಕರ್ ಅವರು ಇದನ್ನು ಒಂದು ರಕ್ತರಹಿತ ಜನಾಂಗೀಯ ಹತ್ಯೆ ಅಂತಲೇ ಕರೆದರು. ಯಾಕೆಂದರೆ ಒಂದು ಕಡೆ ಮತದಾರವಾಗುವ ಅರ್ಹತೆಯನ್ನು ಕಳ್ಕೊಂಬಿಟ್ರೆ ಆಮೇಲೆ ಮುಂದೆ ಏನೇನು ಅದರಿಂದ ಕಳ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ಲ. ಆದರೆ ಇದನ್ನು ಯಾಕೆ ಮಾಡಬೇಕಾಗಿದೆ ಅಂತಂದರೆ ಇದರ ಮುಂದಿನ ಹಂತ ಏನಾಗಿರುತ್ತೆ ಅಂದರೆ ಡಿಲಿಮಿಟೇಷನ್. ಈಗಾಗಲೇ ಒಂದು ಸತಿ ಪಾರ್ಲಿಮೆಂಟಲ್ಲಿ ಇಟ್ಟು ಅದನ್ನು ಮಹಿಳಾ ಒಂದು ಪ್ರಶ್ನೆ ಜೊತೆಗೆ ಜೋಡಿಸಿ ಡಿಲಿಮಿಟೇಷನನ್ನು ಒಂದು ಮಸೂದೆ ಸೋತಿದ್ರಿಂದ, ವಿಚ್ ಮೀನ್ಸ್ ಇವತ್ತಲ್ಲ ನಾಳೆ
ಈ ಡಿಲಿಮಿಟೇಷನ್ ಅನ್ನೋ ಒಂದು ಮಸೂದೆ ನಮ್ಮ ಮುಂದೆ ಬರುತ್ತೆ. ಡಿಲಿಮಿಟೇಷನ್ ಅಂತಂದರೆ ನಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಇರುವಂಥ ಕಾನ್ಸ್ಟಿಟ್ಯೂನ್ಸಿಗಳ ಚಹರೆಗಳನ್ನು, ಡೆಮೋಗ್ರಫಿಯನ್ನು ಬದಲಾಯಿಸುವಂಥದ್ದು, ಹೊಸ ಕಾನ್ಸ್ಟಿಟ್ಯೂನ್ಸಿಗಳನ್ನು, ಕ್ಷೇತ್ರಗಳನ್ನು ಸೃಷ್ಟಿಸಿ ಇವಾಗಿರುವಂಥ ಸಂಸದರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡುವಂಥದ್ದು. ಅಂದರೆ ಈಗ 580 ಚಿಲ್ಲರೆ ಇರುವಂಥ ಸಂಸದರ ಸಂಖ್ಯೆ ಮುಂದೆ 800 ಚಿಲ್ಲರೆ ಆಗಲಿದೆ. ಈಗಾಗಲೇ ಮೋದಿಯವರ ಸರ್ಕಾರದಲ್ಲಿ ಕಟ್ಟಿರುವಂಥ ಹೊಸ ಸಂಸತ್ತಲ್ಲಿ 800ಕ್ಕಿಂತ ಹೆಚ್ಚು ಸೀಟ್ ಈಗಾಗಲೇ ತಯಾರು ಮಾಡಿ ಕಟ್ಟಡ ರೆಡಿ ಆಗೋಗಿದೆ. ಹಾಗಾದಾಗ ಏನಾಗುತ್ತೆ, ಒಂದು SIRನಿಂದ ಮತವನ್ನು ಕಳ್ಕೊಂಡಿರ್ತಾರೆ, ಆ ಕಳ್ಕೊಂಡಿರೋರನ್ನ ಬಿಟ್ಟು ಡಿಲಿಮಿಟೇಷನ್ ನಡೆಯುತ್ತೆ. ಹಾಗಾದಾಗ ಕಾನ್ಸ್ಟಿಟ್ಯೂನ್ಸಿಗಳು, ಕ್ಷೇತ್ರಗಳು ಬದಲಾಗಿ ದಕ್ಷಿಣ ಭಾರತದಲ್ಲಿ ಇರುವಂಥ ಸಂಸದರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆದರೆ ಉತ್ತರ ಭಾರತದ ಸಂಸದರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಗ BJPಯವರು ಉತ್ತರ ಭಾರತದಲ್ಲಿ ಮೆಜಾರಿಟಿಯನ್ನು ತೊಗೊಂಡ್ರೆ ಸಾಕು, ಅಬ್ಸಲ್ಯೂಟ್ ಮೆಜಾರಿಟಿ ಸಂಸತ್ತಲ್ಲಿ ಬರುತ್ತೆ. ಏಕೆಂದರೆ ಅವರಿಗೆ ನಿಜವಾಗ್ಲೂ ತೊಡಕು ಉಂಟು ಮಾಡ್ತಾ ಇರೋದು ದಕ್ಷಿಣ ರಾಜ್ಯಗಳೇ. ತಮಿಳುನಾಡಲ್ಲಿ ಪ್ರಯತ್ನ ಪಟ್ಟರು, ಅದಾಗಲ್ಲ. ಕರ್ನಾಟಕದಲ್ಲಿ ಹೀಗೂ ಹಾಗೂ ಅವರು ಒಂದು ಸ್ವಲ್ಪ ತಮ್ಮ ಅಕೌಂಟನ್ನು ಓಪನ್ ಮಾಡಿ ಇಲ್ಲಿ ಸರ್ಕಾರಗಳನ್ನು ನಡೆಸಿದ್ರು ಇಲ್ಲಿ ನಿಶ್ಚಿಂತೆಯಿಂದ ಬಹುಮತ ತಗೊಳ್ಳುವಂಥ ಸ್ಥಿತಿಯಲ್ಲಿ ಅವರಿಲ್ಲ. ಮತ್ತು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಇದೆ, ಇನ್ನೊಂದು ಕಡೆ ಆಂಧ್ರ ಇದೆ, ಅದು ಈ ಕಡೆ ಡೋಲಾಯಮಾನವಾಗಿರುತ್ತೆ. ಅದರಿಂದ ಪೂರ್ತಿಯಾಗಿ ನಂಬಕ್ಕಾಗಲ್ಲ. ದಕ್ಷಿಣ ಭಾರತದಲ್ಲಿ ಅವ್ರಿಗೇನಾದ್ರೂ ಒಂದು ರಾಜ್ಯ ಅವಕಾಶ ಇದ್ದರೆ ಅದು ಕರ್ನಾಟಕದಲ್ಲಿ ನಾವು ಆಗಲೇ ನೋಡಿದ್ದೀವಿ. ನಾವೇನು ನಿಮ್ಮ ಕರಾವಳಿ ಭಾಗಕ್ಕೆ ಹೇಳಲೇಬೇಕಾಗಿಲ್ಲ, ಹಿಂದುತ್ವ ಒಂದು ಭರಾಟೆ ಹೆಂಗೆ ಸಾಗಿದೆ ಎಷ್ಟು ವರ್ಷದಿಂದ ಅಂತ. ಹಾಗಾಗಿ ಕರ್ನಾಟಕದಲ್ಲಿ ಬರ್ತಾ ಇರುವಂಥ SIRಗೆ ವಿಶೇಷವಾದ ಒಂದು ಪ್ರಯೋಜನ ಇದೆ ಅವರಿಗೆ. ಹಾಗಾಗಿ ನಾವು ಇದನ್ನು ವಿರೋಧಿಸಬೇಕಾಗಿದೆ. ಹೀಗೆ ಯಾವುದೋ ಒಂದು ರೂಪದಲ್ಲಿ ಸಂವಿಧಾನದ ಚೌಕಟ್ಟಿನ ಒಳಗಡೆನೇ ಸಂವಿಧಾನವನ್ನು ವಿರೋಧಿಸುವಂಥ ಒಂದು ಸರ್ಕಾರ ಬರೋದಕ್ಕೆ ಸಾಧ್ಯತೆ ಇದೆ. ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ಸಂವಿಧಾನಾತ್ಮಕವಾಗಿಯೇ ನಮ್ಮ ಸಂವಿಧಾನವನ್ನು ಪೂರ್ತಿಯಾಗಿ ವಿರೋಧಿಸುವ ಅಥವಾ ಬದಲಾಯಿಸುವ ಸರ್ಕಾರಗಳು ಬರ್ಬೋದು. ಹಾಗೆ ಬಂದಾಗ ಇದನ್ನು ಒಂದು ಕಂಪ್ಲೀಟ್ ಹಿಂದೂ ರಾಷ್ಟ್ರ ಅನ್ನೋ ಒಂದು ರಾಷ್ಟ್ರೀಯ ಘೋಷಣೆನೇ ಆಗ್ಬೋದು. ಅವ್ರವ್ರಿಗೆ ಏನೇನು ಅಜೆಂಡಾ ಇದೆಯೋ ಅದನ್ನೆಲ್ಲ ನಿಧಾನಕ್ಕೆ ಜಾರಿಗೆ ತರಬೋದು. ಸೊ ಹೀಗೆ ಯಾವುದು ಒಂದು ಒಟ್ಟಾರೆ ವಿಷನ್ ಏನಿದೆ ಅವರಿಗೆ, ಕರಾಳ ವಿಷನ್ ಏನಿದೆ, ಆ ದುರಂತದ ವಿಷನ್ ಏನಿದೆ, ಅದಕ್ಕೆ ಬೇಕಾದಂಥ ಒಂದು ಮೆಟ್ಟಿಲಾಗಿ SIRನ ಬಳಕೆ ಆಗ್ತಾ ಇದೆ. ಇದನ್ನು ನಾವು ಫಸ್ಟ್ ಅರ್ಥ ಮಾಡಿಸ್ಬೇಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.